ಜೈಲಿನ ಕ್ಯಾಂಟೀನಲ್ಲಿ ಸಿಗರೇಟ್ ಸಿಗುತ್ತೆ, ದುಡ್ಡು ಕೊಟ್ಟು ತಗೊಳ್ಬೇಕು, ಆದರೆ ಅವ್ರು ಎಲ್ಲಿರ್ತಾರೋ ಅಲ್ಲಿ ಇರಬೇಕು. ಹಿಂಗೆಲ್ಲ ಟೇಬಲ್ ಹಾಕ್ಕೊಂಡು, ಚೇರ್ ಹಾಕ್ಕೊಂಡು, ಲಾನಲ್ಲಿ ಕುತ್ಕೊಂಡು, ಸೀನರಿ ಎಂಜಾಯ್ ಮಾಡಿಕೊಂಡು, ನಗ್ನಗ್ತಾ ಕುತ್ಕೊಂಡು, ರೌಂಡ್ ಟೇಬಲ್ ಕಾನ್ಫರೆನ್ಸ್ ರೀತಿಯಲ್ಲಿ ಮಾತನಾಡ್ಕೊಂಡು ಸಿಗರೇಟ್ ಸೇದಲಿಕ್ಕೆ ಅವಕಾಶ ಇಲ್ಲ. ಇದು ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲೇನೆ ಸೇವೆಯನ್ನು ಸಲ್ಲಿಸಿದ ನಿವೃತ್ತ ಅಧಿಕಾರಿಗಳ ಮಾತು. ಇದರ ಜೊತೆಗೆ ದರ್ಶನ್ ಅವರ ಜೊತೆಯಲ್ಲಿ ಕಾಣಿಸ್ಕೊಳ್ತಾ ಇರುವ ಇನ್ನು ಮೂವರಿದ್ದಾರಲ್ಲ, ಅವ್ರ ಬಗ್ಗೆ ಕೂಡ ಕುತೂಹಲ. ಹಿಂಗೆ ನಾಲ್ಕು ಜನ ಆರೋಪಿಗಳನ್ನ ಒಟ್ಟಿಗೆ ಕೂರೋಗಿ ಬಿಟ್ಟವ್ರು ಯಾರು, ಯಾವ ಕಾರಣಕ್ಕೆ, ಏನು ಮಾತನಾಡಿದ್ರು, ಅಲ್ಲಿ ಯಾವ ಸಂದರ್ಭದಲ್ಲಿ ಈ ರೀತಿಯಾಗಿ ಕುತ್ಕೊಂಡು ಮಾತನಾಡ್ಲಿಕ್ಕೆ ಅವಕಾಶ ಸಿಕ್ತು? ಪ್ರತಿದಿನ ಕೂಡ ಹಿಂಗೇನಾ? ಈಗ ನಾವು ಕೂಡ ರಿಪಬ್ಲಿಕ್ ಕನ್ನಡ ಆಲ್ಮೋಸ್ಟ್ ಎವ್ರಿ ಡೇ, ಪ್ರತಿದಿನ ಕೂಡ ಬೆಳಗ್ಗಿಂದ ರಾತ್ರಿವರೆಗೂ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಏನೆಲ್ಲ ಚಟುವಟಿಕೆಗಳಾಗ್ತಾ ಇದೆ, ಯಾರೆಲ್ಲ ಬರ್ತಿದ್ದಾರೆ ಹೋಗ್ತಿದ್ದಾರೆ, ಅದನ್ನು ಮಾನಿಟರ್ ಮಾಡಲಿಕ್ಕೆ ಅಂತಲೇ ಒಬ್ಬರು ರಿಪೋರ್ಟರ್ ಅಲ್ಲೇ ಇದ್ದಾರೆ ಬೆಳಗಿಂದ ರಾತ್ರಿವರೆಗೂ. VVIPಗಳೆಲ್ಲ ಪರಪ್ಪನ ಅಗ್ರಹಾರ ಜೈಲಿಗೆ ಸೇರಿದ ಮೇಲೆ ಅನಿವಾರ್ಯ ಆಗ್ಬಿಟ್ಟಿದೆ ಮಾಧ್ಯಮದ ಪ್ರತಿನಿಧಿಗಳಿಗೂ ಕೂಡ ಅಲ್ಲಿ ನಿಂತು ಯಾರೆಲ್ಲ ಬರ್ತಿದ್ದಾರೆ, ನಿಯಮಗಳ ಪಾಲನೆ ಎಷ್ಟಾಗ್ತಿದೆ ಎಷ್ಟಾಗ್ತಿಲ್ಲ ಅನ್ನೋದನ್ನು ಮಾನಿಟರ್ ಮಾಡೋದು. ಆದರೆ ಮಾಧ್ಯಮಗಳಿಗೆ ಲಭ್ಯವಾಗ್ತಾ ಇರೋದು ಕೇವಲ ಪರಪ್ಪನ ಅಗ್ರಹಾರ ಕಾರಾಗೃಹದ ಹೊರಗಿನ ದೃಶ್ಯಗಳು. ಒಳಗೆ ಏನೇನು ನಡೀತಾ ಇದೆ ನಾವು ಹೋಗೋಂಗಿಲ್ಲ, ಮೀಡಿಯಾದವ್ರು ಹೋಗೋಂಗಿಲ್ಲ, ಇನ್ಫ್ಯಾಕ್ಟ್ ಮೊಬೈಲೇ ಒಳಗೆ ಹೋಗೋಂಗಿಲ್ಲ. ಅಂಥದ್ರಲ್ಲಿ ಮೊಬೈಲ್ನಲ್ಲೋ ಕ್ಯಾಮ್ರಾದಲ್ಲೋ ಒಂದು ಫೋಟೋ ಪರಪ್ಪನ ಅಗ್ರಹಾರ ಕಾರಾಗೃಹದ ಒಳಗೆ ತೆಗೆದಿದ್ದಾರೆ ಅಂತ ಹೇಳಲಾಗ್ತಾ ಇರುವ ಫೋಟೋ. ಆ ಫೋಟೋದೊಳಗೆ ಗಮನಿಸ್ತಾ ಇದ್ದೀವಿ 4 ಆರೋಪಿಗಳು ಆರಾಮಾಗಿ ಕೂತ್ಕೊಂಡು, ಚೇರು ಟೇಬಲ್ ಹಾಕ್ಕೊಂಡು, ಲಾನ್ನಲ್ಲಿ ಆ ತಂಪಾದ ಗಾಳಿಯನ್ನು ಎಂಜಾಯ್ ಮಾಡಿಕೊಂಡು, ನಕ್ಕೊಂಡು, ಕೈಯಲ್ಲಿ ಸಿಗರೇಟು, ಇನ್ನೊಂದು ಕೈಯಲ್ಲಿ ಕಾಫಿ ಮಗ್ ಇಟ್ಕೊಂಡು. ಇದಕ್ಕೆ ನಮ್ಮ ವ್ಯವಸ್ಥೆ ಅವಕಾಶ ಮಾಡಿಕೊಟ್ಟಿದೆಯಾ? ಕಾರಾಗೃಹದಲ್ಲಿರ್ತಕ್ಕಂಥ ನಿಯಮಗಳು ಇಂಥದ್ದೊಂದು ಸೌಲಭ್ಯಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆಯಾ? ಪ್ರಶ್ನೆ ಕೇಳಲೇಬೇಕಾದ ಪ್ರಸಂಗ. ಇವಾಗ ಮಾತನಾಡಲಿಕ್ಕೆ ಹಿರಿಯ ವಕೀಲರು ಸುನಿಲ್ ಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ. ತಾವು ಕೂಡ ಇಂಥ ಪ್ರಕರಣಗಳನ್ನ ಗಮನಿಸಿರ್ತೀರಿ, ಅಂದ್ರೆ ಕಾರಾಗೃಹದ ಒಳಗಡೆ ಏನಕ್ಕೆಲ್ಲ ಅವಕಾಶ ಇದೆ, ಏನಕ್ಕೆಲ್ಲ ಅವಕಾಶ ಇಲ್ಲ ಅನ್ನೋದು ತಮ್ಮ ಗಮನಕ್ಕೂ ಕೂಡ ಇದ್ದೇ ಇರುತ್ತೆ. ಸೊ ಈಗ ಲಭ್ಯವಾಗಿರುವ ಫೋಟೋ ನಿಜವೇ ಆಗಿದ್ರೆ ಇದಕ್ಕೆಲ್ಲ ಅವಕಾಶ ಇದೆಯಾ ಕಾನೂನಲ್ಲಿ? ಇಲ್ಲ ಮೇಡಮ್, ಅದಕ್ಕೆಲ್ಲ ಅವಕಾಶ ಇಲ್ಲ. ಪ್ರಿಸನ್ ನಲ್ಲಿ ಪ್ರಿಸನ್ ರೂಲ್ಸ್, ಪ್ರಿಸನ್ ಮ್ಯಾನ್ಯುವಲ್ ಎಲ್ಲ ತುಂಬಾ ಟೈಟ್ ಆಗಿದೆ. ಅಲ್ಲಿ ಸಿಗರೇಟ್ ಕೊಡುವಂತದ್ದು ಮತ್ತು ಸ್ವೇಚ್ಛೆಯಿಂದ ಆಚೆ ಈಚೆ ಬಿಡುವಂತದ್ದು ಮತ್ತು ಬೇರೆ ಬೇರೆ ಸಂಗಡಿಗರನ್ನು ಸೇರಿಸ್ಕೊಂಡು ಓಡಾಡಿ ಅಲ್ಲಿ ಒಂದ್ ಸ್ವಲ್ಪ ಬೇರೆ ತರ ಭಾವನೆ ಸೃಷ್ಟಿ ಮಾಡ್ಲಿಕ್ಕೆ ಅವಕಾಶ ಇರುವಂತ ಯಾವುದೂ ಇಲ್ಲ ಅಲ್ಲಿ. ಬಟ್ ಎಲ್ಲೋ ಒಂದ್ ಕಡೆ ಪ್ರಿಸನ್ ಅಧಿಕಾರಿಗಳು ಎಲ್ಲೋ ಸ್ವಲ್ಪ ಸ್ಪೆಷಲ್ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಅಂತ ಕಾಣ್ತಾ ಇದೆ. ಅದು ಕಾನೂನು ರೀತಿ ತಪ್ಪು. ಯಾಕಂದ್ರೆ ತಪ್ಪು ಮೆಸೇಜ್ ಹೋಗುತ್ತೆ. ಒಬ್ಬರಿಗೆ ಮಾತ್ರ ಸ್ಪೆಷಲ್ ಪ್ರಿಫರೆನ್ಸ್ ಕೊಟ್ಟು ಬೇರೆಯವ್ರಿಗೆಲ್ಲ ಕಾನೂನನ್ನ ಫಾಲೋ ಮಾಡಿ ಅಂತ ಹೇಳೋದಾದ್ರೆ ಸೊ ಎಲ್ಲರಿಗೂ ಒಂದೊಂದು ದರ್ಶನ್ ಅವ್ರ ವಿಚಾರದಲ್ಲಿ ಯಾಕೆ ಈ ತರ ಪ್ರಿಸನ್ ಅಧಿಕಾರಿಗಳು ಮೇಲಿಂದ ಮೇಲೆ ಈ ತರ ತಪ್ಪು ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಲಾನೇ ಮಾತಾಡೋಣ ಸರ್. ತಾವು ಕೂಡ ಹಿರಿಯ ವಕೀಲರಾಗಿರೋದ್ರಿಂದ ಹಿಂಗೆ ಅವಕಾಶ ಕೊಟ್ಟಿರೋದು ನಿಜವೇ ಆದ್ರೆ ಅಧಿಕಾರಿಗಳ ವಿರುದ್ಧ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಿಕ್ಕೆ ಅವಕಾಶ ಅಂತ ಏನಿರುತ್ತೆ? ಖಂಡಿತ ಮೇಡಮ್. ಈಗ ಯಾರ್ಯಾರು, ಈಗ ಫಾರ್ ಎಕ್ಸಾಂಪಲ್ ವಾರ್ಡನ್ ಇರ್ತಾರೆ, ವಾರ್ಡನ್ ಮತ್ತು ಡೆಪ್ಯೂಟಿ ಇನ್ಸ್ಪೆಕ್ಟರ್ಸ್ ಎಲ್ಲರೂ ಕೂಡ ಖಂಡಿತವಾಗ್ಲೂ ಸಸ್ಪೆಂಡ್ ಆಗ್ತಾರೆ. ಆರೋಪಿಗಳಿಗೆ ಏನ್ ಕ್ರಮ ಇಲ್ವಾ? ಆರೋಪಿಗಳಿಗೆ ಏನ್ ಮಾಡ್ತಾರೆ, ಆರೋಪಿಗಳಿಗೆ ಇವ್ರು ಚಾನ್ಸ್ ಕೊಟ್ಟಿದ್ದಕ್ಕೋಸ್ಕರ ಆರೋಪಿಗಳಿಗೆ ಸ್ಟ್ರಿಕ್ಟ್ ಆಗಿ ಏನ್ ಮಾಡ್ತಾರೆ, ಅವ್ರನ್ನ ಬೇರೆ ಬೇರೆ ಸೆಕ್ಷನ್ ಮತ್ತು ಬೇರೆ ಬೇರೆ ಸೆಲ್ಗೆ ಹಾಕ್ತಾರೆ. ಏನಾಗ್ತದೆ, ಈಗ ಆರೋಪಿಗಳು ಕೇಳಿದಾಗ ಇವ್ರು ಅದಕ್ಕೆ ಕೊಟ್ಟಿದ್ದಾರೆ, ಆರೋಪಿಗಳದ್ದು ತಪ್ಪಿದೆ ಮತ್ತು ಅದಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಅಧಿಕಾರಿಗಳದ್ದು ತಪ್ಪಿದೆ. ಹಾಗಾಗಿ ಅಧಿಕಾರಿಗಳ ಮೇಲೆ ಡಿಸಿಪ್ಲಿನರಿ ಪ್ರೊಸೀಡಿಂಗ್ಸ್ ಅಂತ ಕಾನೂನಲ್ಲಿ ಇನಿಷಿಯೇಟ್ ಮಾಡ್ತಾರೆ. ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ. ಸಸ್ಪೆಂಡ್ ಮಾಡಿ ಅವ್ರಿಗೆ ನಾಳೆ ದಿವಸ ಪ್ರೂವ್ ಆಯ್ತು ಅನ್ನೋದಾದ್ರೆ ಕೆಲಸದಿಂದ ಕೂಡ ತೆಗಿತಾರೆ. ಮತ್ತು ಈ ಆರೋಪಿಗಳು ಯಾರು ಇದನ್ನು ದುರುಪಯೋಗ ಪಡಿಸ್ಕೊಂಡು ಈ ತರ ಮಾಡ್ತಿದಾರಲ್ಲ, ಅವ್ರನ್ನ ಸೆಪರೇಟ್ ಆಗಿ ಬ್ಯಾರಕ್ಗೆ ಬೇರೆ ಆಚೆ ಕಡೆ ಬೇರೆ ಖೈದಿಗಳ ಜೊತೆ ಕಾಂಟ್ಯಾಕ್ಟ್ ಇಲ್ದಿರೋ ರೀತಿ ಅವ್ರನ್ನ ತಗೊಂಡೋಗಿ ಸೆಕ್ಲೂಡೆಡ್ ಅಂತ ಬೇರೆ ಬ್ಯಾರಕ್ಗೆ ಹಾಕ್ಬಿಡ್ತಾರೆ. ಅವಾಗ ಇವಾಗ ಇರುವಂತ ಫ್ರೀಡಮ್ ಕೂಡ ಕಟ್ ಆಗ್ಬಿಡುತ್ತೆ. ಈಗೇನ್ ಮಾಡ್ತಾರೆ, ಅಲ್ಪ ಸ್ವಲ್ಪ ಓಡಾಡ್ಲಿಕ್ಕೆ ಒಂದ್ ಸ್ವಲ್ಪ ಜಾಗ ಕೊಟ್ಟಿರ್ತಾರೆ, ಅಲ್ಪ ಸ್ವಲ್ಪ ಅವ್ರು ಸ್ವಲ್ಪ ಬುರೆ ಇದ್ದು ಮಾನಸಿಕವಾಗಿ ಅವ್ರ ಖಿನ್ನತೆಗೆ ಒಳಗಾಗಬಾರ್ದು ಅಂತ ಹೇಳಿ ಸ್ವಲ್ಪ ಅವ್ರಿಗೊಂದ್ ಸ್ವಲ್ಪ ಫ್ರೀಡಮ್ ಕೊಟ್ಟು ಬ್ಯಾರಕ್ ಹತ್ರ ಇಟ್ಕೊಂಡಿರ್ತಾರೆ. ಮತ್ತು ಪೊಲೀಸ್ ಅಧಿಕಾರಿಗಳು ಅವ್ರು ಯಾರಿರ್ತಾರೋ ಅವ್ರ ಮಧ್ಯದಲ್ಲಿ ಇಟ್ಕೊಂಡಿರ್ತಾರೆ ಸೇಫ್ಟಿ ಸೆಕ್ಯೂರಿಟಿ ವಿಚಾರದಲ್ಲಿ. ಇವ್ರ ಈ ತರ ತಮ್ಮ ಕೊಟ್ಟಂತ ಸ್ವೇಚ್ಛೆಯನ್ನ, ಫ್ರೀಡಮ್ ಅನ್ನ ಮಿಸ್ಯೂಸ್ ಮಾಡ್ಕೊಂಡು ಎಲ್ಲೋ ಸಿಗರೇಟ್ ಕುಡ್ಕೊಂಡು ಬೇರೆಯವ್ರನ್ನೆಲ್ಲ ಗುಂಪನ್ನ ಸೇರಿಸ್ಕೊಂಡು ಓಡಾಡ್ತಾರೆ ಅನ್ನೋದಾದ್ರೆ ಅವ್ರಿಗೆ ಆ ಸ್ವೇಚ್ಛೆ ಅವ್ರಿಗೆ ಕೊಡುವಂತ ಅರ್ಹತೆ ಇರೋದಿಲ್ಲ ಅಂತ ಹೇಳಿ ಸಪರೇಟ್ ಆಗಿ ಸೆಕ್ಲೂಡೆಡ್ ಆಗಿ ಸಪರೇಟ್ ಆಗಿ ಕರ್ಕೊಂಡು ಹೋಗಿ ಒಂದು ಬೇರೆ ಸೀಲ್ಡ್ ಬ್ಯಾರಕ್ ಹಾಕ್ಬಿಡ್ತಾರೆ. ಹಾಗಾಗಿ ಅವ್ರಿಗೆ ನಷ್ಟ, ದರ್ಶನ್ ಅವ್ರಿಗೆ ನಷ್ಟ ಇದು. ರೈಟ್ ಸರ್, ಧನ್ಯವಾದ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಜೈಲಿನ ಕ್ಯಾಂಟೀನಲ್ಲಿ ಸಿಗರೇಟ್ ಸಿಗುತ್ತೆ, ದುಡ್ಡು ಕೊಟ್ಟು ತಗೊಳ್ಬೇಕು, ಆದ್ರೆ ಅವ್ರು ಎಲ್ಲಿರ್ತಾರೋ ಅಲ್ಲಿ ಇರಬೇಕು. ಹಿಂಗೆಲ್ಲ ಟೇಬಲ್ ಹಾಕ್ಕೊಂಡು, ಚೇರ್ ಹಾಕ್ಕೊಂಡು, ಲಾನಲ್ಲಿ ಕುತ್ಕೊಂಡು, ಸೀನರಿ ಎಂಜಾಯ್ ಮಾಡಿಕೊಂಡು, ನಗ್ನಗ್ತಾ ಕುತ್ಕೊಂಡು, ರೌಂಡ್ ಟೇಬಲ್ ಕಾನ್ಫರೆನ್ಸ್ ರೀತಿಯಲ್ಲಿ ಮಾತನಾಡ್ಕೊಂಡು ಸಿಗರೇಟ್ ಸೇದಲಿಕ್ಕೆ ಅವಕಾಶ ಇಲ್ಲ. ಇದು ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲೇನೆ ಸೇವೆಯನ್ನು ಸಲ್ಲಿಸಿದ ನಿವೃತ್ತ ಅಧಿಕಾರಿಗಳ ಮಾತು. ಇದರ ಜೊತೆಗೆ
ದರ್ಶನ್ ಅವರ ಜೊತೆಯಲ್ಲಿ ಕಾಣಿಸ್ಕೊಳ್ತಾ ಇರುವ ಇನ್ನು ಮೂವರಿದ್ದಾರಲ್ಲ ಅವ್ರ ಬಗ್ಗೆ ಕೂಡ ಕುತೂಹಲ. ಹಿಂಗೆ ನಾಲ್ಕು ಜನ ಆರೋಪಿಗಳನ್ನ ಒಟ್ಟಿಗೆ ಕೂರೋಕ್ ಬಿಟ್ಟವ್ರು ಯಾರು? ಯಾವ ಕಾರಣಕ್ಕೆ? ಏನ್ ಮಾತನಾಡಿದ್ರು ಅಲ್ಲಿ? ಯಾವ ಸಂದರ್ಭದಲ್ಲಿ ಈ ರೀತಿಯಾಗಿ ಕುತ್ಕೊಂಡು ಮಾತನಾಡ್ಲಿಕ್ಕೆ ಅವಕಾಶ ಸಿಕ್ತು? ಪ್ರತಿದಿನ ಕೂಡ ಹಿಂಗೇನಾ? ಈಗ ನಾವು ಕೂಡ ರಿಪಬ್ಲಿಕ್ ಕನ್ನಡ ಆಲ್ಮೋಸ್ಟ್ ಎವ್ರಿ ಡೇ ಪ್ರತಿದಿನ ಕೂಡ ಬೆಳಗ್ಗಿಂದ ರಾತ್ರಿವರೆಗೂ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಏನೆಲ್ಲ ಚಟುವಟಿಕೆಗಳಾಗ್ತಾ ಇದೆ, ಯಾರೆಲ್ಲ ಬರ್ತಿದ್ದಾರೆ ಹೋಗ್ತಿದ್ದಾರೆ ಅದನ್ನ ಮಾನಿಟರ್ ಮಾಡಲಿಕ್ಕೆ ಅಂತಾನೆ ಒಬ್ಬರು ರಿಪೋರ್ಟರ್ ಅಲ್ಲೇ ಇದ್ದಾರೆ ಬೆಳಗಿಂದ ರಾತ್ರಿವರೆಗೂ. ವಿವಿಐಪಿಗಳೆಲ್ಲ ಪರಪ್ಪನ ಅಗ್ರಹಾರ ಜೈಲಿಗೆ ಸೇರಿದ ಮೇಲೆ ಅನಿವಾರ್ಯ ಆಗ್ಬಿಟ್ಟಿದೆ ಮಾಧ್ಯಮದ ಪ್ರತಿನಿಧಿಗಳಿಗೂ ಕೂಡ ಅಲ್ಲಿ ನಿಂತು ಯಾರೆಲ್ಲ ಬರ್ತಿದ್ದಾರೆ, ನಿಯಮಗಳ ಪಾಲನೆ ಎಷ್ಟಾಗ್ತಿದೆ ಎಷ್ಟಾಗ್ತಿಲ್ಲ ಅನ್ನೋದನ್ನ ಮಾನಿಟರ್ ಮಾಡೋದು. ಆದರೆ ಮಾಧ್ಯಮಗಳಿಗೆ ಲಭ್ಯವಾಗ್ತಾ ಇರೋದು ಕೇವಲ ಪರಪ್ಪನ ಅಗ್ರಹಾರ ಕಾರಾಗೃಹದ ಹೊರಗಿನ ದೃಶ್ಯಗಳು. ಒಳಗೆ ಏನೇನು ನಡೀತಾ ಇದೆ ನಾವು ಹೋಗೋ ಹಂಗಿಲ್ಲ, ಮೀಡಿಯಾದವ್ರು ಹೋಗೋಂಗಿಲ್ಲ, ಇನ್ಫ್ಯಾಕ್ಟ್ ಮೊಬೈಲೇ ಒಳಗೆ ಹೋಗೋಂಗಿಲ್ಲ. ಅಂಥದ್ರಲ್ಲಿ ಮೊಬೈಲ್ನಲ್ಲೋ ಕ್ಯಾಮ್ರಾದಲ್ಲೋ ಒಂದು ಫೋಟೋ ಪರಪ್ಪನ ಅಗ್ರಹಾರ ಕಾರಾಗೃಹದ ಒಳಗೆ ತೆಗೆದಿದ್ದಾರೆ ಅಂತ ಹೇಳಲಾಗ್ತಾ ಇರುವ ಫೋಟೋ. ಆ ಫೋಟೋದೊಳಗೆ ಗಮನಿಸ್ತಾ ಇದ್ದೀವಿ 4 ಆರೋಪಿಗಳು ಆರಾಮಾಗಿ ಕೂತ್ಕೊಂಡು ಚೇರು ಟೇಬಲ್ ಹಾಕ್ಕೊಂಡು ಲಾನ್ನಲ್ಲಿ ಆ ತಂಪಾದ ಗಾಳಿಯನ್ನು ಎಂಜಾಯ್ ಮಾಡಿಕೊಂಡು ನಕ್ಕೊಂಡು ಕೈಯಲ್ಲಿ ಸಿಗರೇಟು ಇನ್ನೊಂದು ಕೈಯಲ್ಲಿ ಕಾಫಿ ಮಗ್ ಇಟ್ಕೊಂಡು. ಇದಕ್ಕೆ ನಮ್ಮ ವ್ಯವಸ್ಥೆ ಅವಕಾಶ ಮಾಡಿಕೊಟ್ಟಿದೆಯಾ? ಕಾರಾಗೃಹದಲ್ಲಿರ್ತಕ್ಕಂಥ ನಿಯಮಗಳು ಇಂಥದ್ದೊಂದು ಸೌಲಭ್ಯಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆಯಾ? ಪ್ರಶ್ನೆ ಕೇಳಲೇಬೇಕಾದ ಪ್ರಸಂಗ. ಇವಾಗ ಮಾತನಾಡಲಿಕ್ಕೆ ಹಿರಿಯ ವಕೀಲರು ಸುನಿಲ್ ಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ. ತಾವು ಕೂಡ ಇಂಥ ಪ್ರಕರಣಗಳನ್ನ ಗಮನಿಸಿರ್ತೀರಿ, ಅಂದ್ರೆ ಕಾರಾಗೃಹದ ಒಳಗಡೆ ಏನಕ್ಕೆಲ್ಲ ಅವಕಾಶ ಇದೆ ಏನಕ್ಕೆಲ್ಲ ಅವಕಾಶ ಇಲ್ಲ ಅನ್ನೋದು ತಮ್ಮ ಗಮನಕ್ಕೂ ಕೂಡ ಇದ್ದೇ ಇರುತ್ತೆ. ಸೊ ಈಗ ಲಭ್ಯವಾಗಿರುವ ಫೋಟೋ ನಿಜವೇ ಆಗಿದ್ರೆ ಇದಕ್ಕೆಲ್ಲ ಅವಕಾಶ ಇದೆಯಾ ಕಾನೂನಲ್ಲಿ? ಇಲ್ಲ ಮೇಡಮ್, ಅದಕ್ಕೆಲ್ಲ ಅವಕಾಶ ಇಲ್ಲ. ಪ್ರಿಸನ್ ನಲ್ಲಿ ಪ್ರಿಸನ್ ರೂಲ್ಸ್ ಪ್ರಿಸನ್ ಮ್ಯಾನ್ಯುಯಲ್ ಎಲ್ಲ ತುಂಬಾ ಟೈಟ್ ಆಗಿದೆ. ಅಲ್ಲಿ ಸಿಗರೇಟ್ ಕೊಡುವಂತದ್ದು ಮತ್ತು ಸ್ವೇಚ್ಛೆಯಿಂದ ಆಚೆ ಈಚೆ ಬಿಡುವಂತದ್ದು ಮತ್ತು ಬೇರೆ ಬೇರೆ ಸಂಘಟನೆಗಳನ್ನ ಸೇರಿಸ್ಕೊಂಡು ಓಡಾಡಿ ಅಲ್ಲಿ ಒಂದ್ ಸ್ವಲ್ಪ ಬೇರೆ ತರ ಭಾವನೆ ಸೃಷ್ಟಿ ಮಾಡ್ಲಿಕ್ಕೆ ಅವಕಾಶ ಇರುವಂತ ಯಾವುದೂ ಇಲ್ಲ ಅಲ್ಲಿ. ಬಟ್ ಎಲ್ಲೋ ಒಂದ್ ಕಡೆ ಪ್ರಿಸನ್ ಅಧಿಕಾರಿಗಳು ಎಲ್ಲೋ ಒಂದ್ ಸ್ವಲ್ಪ ಸ್ಪೆಷಲ್ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಅಂತ ಕಾಣ್ತಾ ಇದೆ. ಅದು ಕಾನೂನು ರೀತಿ ತಪ್ಪು. ಯಾಕಂದ್ರೆ ತಪ್ಪು ಮೆಸೇಜ್ ಹೋಗುತ್ತೆ. ಒಬ್ಬರಿಗೆ ಮಾತ್ರ ಸ್ಪೆಷಲ್ ಪ್ರಿಫರೆನ್ಸ್ ಕೊಟ್ಟು ಬೇರೆಯವ್ರಿಗೆಲ್ಲ ಕಾನೂನನ್ನ ಫಾಲೋ ಮಾಡಿ ಅಂತ ಆದ್ರೆ ಸೊ ಎಲ್ಲರಿಗೂ ಒಂದೊಂದು ದರ್ಶನ್ ಅವ್ರ ವಿಚಾರದಲ್ಲಿ ಯಾಕೆ ಈ ತರ ಪ್ರಿಸನ್ ಅಧಿಕಾರಿಗಳು ಮೇಲಿಂದ ಮೇಲೆ ಈ ತರ ತಪ್ಪು ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಲಾನೇ ಮಾತಾಡೋಣ ಸರ್. ತಾವು ಕೂಡ ಹಿರಿಯ ವಕೀಲರಾಗಿರೋದ್ರಿಂದ ಹಿಂಗೆ ಅವಕಾಶ ಕೊಟ್ಟಿರೋದು ನಿಜವೇ ಆದ್ರೆ ಅಧಿಕಾರಿಗಳ ವಿರುದ್ಧ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಿಕ್ಕೆ ಅವಕಾಶ ಅಂತ ಏನಿರುತ್ತೆ? ಖಂಡಿತ ಮೇಡಮ್. ಈಗ ಯಾರ್ಯಾರು ಈಗ ಫಾರ್ ಎಕ್ಸಾಂಪಲ್ ವಾರ್ಡನ್ ಇರ್ತಾರೆ, ವಾರ್ಡನ್ನು ಮತ್ತು ಡೆಪ್ಯೂಟಿ ಇನ್ಸ್ಪೆಕ್ಟರ್ಸ್ ಎಲ್ಲರೂ ಕೂಡ ಖಂಡಿತವಾಗ್ಲೂ ಸಸ್ಪೆಂಡ್ ಆಗ್ತಾರೆ. ಆರೋಪಿಗಳಿಗೆ ಏನ್ ಕ್ರಮ ಇಲ್ವಾ? ಆರೋಪಿಗಳಿಗೆ ಏನ್ ಮಾಡ್ತಾರೆ, ಆರೋಪಿಗಳಿಗೆ ಇವ್ರು ಚಾನ್ಸ್ ಕೊಟ್ಟಿದ್ದಕ್ಕೋಸ್ಕರ ಆರೋಪಿಗಳಿಗೆ ಸ್ಟ್ರಿಕ್ಟ್ ಆಗಿ ಏನ್ ಮಾಡ್ತಾರೆ, ಅವ್ರನ್ನ ಬೇರೆ ಬೇರೆ ಸೆಕ್ಷನ್ ಮತ್ತೆ ಬೇರೆ ಬೇರೆ ಸೆಲ್ಗೆ ಹಾಕ್ತಾರೆ. ಏನಾಗ್ತದೆ, ಈಗ ಆರೋಪಿಗಳು ಕೇಳಿದಾಗ ಇವ್ರು ಅದಕ್ಕೆ ಕೊಟ್ಟಿದ್ದಾರೆ, ಆರೋಪಿಗಳದ್ದು ತಪ್ಪಿದೆ ಮತ್ತು ಅದಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಅಧಿಕಾರಿಗಳದ್ದು ತಪ್ಪಿದೆ. ಹಾಗಾಗಿ ಅಧಿಕಾರಿಗಳ ಮೇಲೆ ಡಿಸಿಪ್ಲಿನರಿ ಪ್ರೊಸೀಡಿಂಗ್ಸ್ ಅಂತ ಕಾನೂನಲ್ಲಿ ಇನಿಷಿಯೇಟ್ ಮಾಡ್ತಾರೆ. ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ. ಸಸ್ಪೆಂಡ್ ಮಾಡಿ ಅವ್ರಿಗೆ ನಾಳೆ ದಿವಸ ಪ್ರೂವ್ ಆಯ್ತು ಅನ್ನೋದಾದ್ರೆ ಕೆಲಸದಿಂದ ಕೂಡ ತೆಗಿತಾರೆ. ಮತ್ತು ಈ ಆರೋಪಿಗಳು ಯಾರು ಇದನ್ನು ದುರುಪಯೋಗ ಪಡಿಸ್ಕೊಂಡು ಈ ತರ ಮಾಡ್ತಿದಾರಲ್ಲ ಅವ್ರನ್ನ ಸೆಪರೇಟ್ ಆಗಿ ಬ್ಯಾರಕ್ಗೆ ಬೇರೆ ಆಚೆ ಕಡೆ ಬೇರೆ ಖೈದಿಗಳ ಜೊತೆ ಕಾಂಟ್ಯಾಕ್ಟ್ ಇಲ್ದಿರೋ ರೀತಿ ಅವ್ರನ್ನ ತಗೊಂಡೋಗಿ ಸೆಕ್ಲೂಡೆಡ್ ಅಂತ ಬೇರೆ ಬ್ಯಾರಕ್ಗೆ ಹಾಕ್ಬಿಡ್ತಾರೆ. ಅವಾಗ ಇವಾಗ ಇರುವಂತ ಫ್ರೀಡಮ್ ಕೂಡ ಕಟ್ ಆಗ್ಬಿಡುತ್ತೆ. ಈಗೇನ್ ಮಾಡ್ತಾರೆ, ಅಲ್ಪ ಸ್ವಲ್ಪ ಓಡಾಡ್ಲಿಕ್ಕೆ ಒಂದ್ ಸ್ವಲ್ಪ ಜಾಗ ಕೊಟ್ಟಿರ್ತಾರೆ, ಅಲ್ಪ ಸ್ವಲ್ಪ ಅವ್ರು ಸ್ವಲ್ಪ ಬುರೆ ಇದ್ದು ಮಾನಸಿಕವಾಗಿ ಅವ್ರ ಖಿನ್ನತೆಗೆ ಒಳಗಾಗಬಾರ್ದು ಅಂತ ಹೇಳಿ ಸ್ವಲ್ಪ ಅವ್ರಿಗೊಂದ್ ಸ್ವಲ್ಪ ಫ್ರೀಡಮ್ ಕೊಟ್ಟು ಬ್ಯಾರಕ್ ಹತ್ರ ಇಟ್ಕೊಂಡಿರ್ತಾರೆ. ಮತ್ತು ಪೊಲೀಸ್ ಅಧಿಕಾರಿಗಳು ಅವ್ರು ಯಾರಿರ್ತಾರೋ ಅವ್ರ ಮಧ್ಯದಲ್ಲಿ ಇಟ್ಕೊಂಡಿರ್ತಾರೆ ಸೇಫ್ಟಿ ಸೆಕ್ಯೂರಿಟಿ ವಿಚಾರದಲ್ಲಿ. ಇವ್ರು ಈ ತರ ತಮ್ಮ ಕೊಟ್ಟಂತ ಸ್ವೇಚ್ಛೆಯನ್ನ ಫ್ರೀಡಮ್ ಅನ್ನ ಮಿಸ್ಯೂಸ್ ಮಾಡ್ಕೊಂಡು ಎಲ್ಲೋ ಸಿಗರೇಟ್ ಕುಡ್ಕೊಂಡು ಬೇರೆಯವ್ರನ್ನೆಲ್ಲ ಗುಂಪನ್ನ ಸೇರಿಸ್ಕೊಂಡು ಓಡಾಡ್ತಾರೆ ಅನ್ನೋದಾದ್ರೆ ಅವ್ರಿಗೆ ಆ ಸ್ವೇಚ್ಛೆ ಅವ್ರಿಗೆ ಕೊಡುವಂತ ಅರ್ಹತೆ ಇರೋದಿಲ್ಲ ಅಂತ ಹೇಳಿ ಸಪರೇಟ್ ಆಗಿ ಸೆಕ್ಲೂಡೆಡ್ ಆಗಿ ಸಪರೇಟ್ ಆಗಿ ಕರ್ಕೊಂಡು ಹೋಗಿ ಒಂದು ಬೇರೆ ಸೀಲ್ಡ್ ಬ್ಯಾರಕ್ ಹಾಕ್ಬಿಡ್ತಾರೆ. ಹಾಗಾಗಿ ಅವ್ರಿಗೆ ನಷ್ಟ, ದರ್ಶನ್ ಅವ್ರಿಗೆ ನಷ್ಟ ಇದು. ರೈಟ್ ಸರ್, ಧನ್ಯವಾದ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ